ಛೇ, ಈ ಮನುಷ್ಯ ಅವಸರಕ್ಕೆ ಫೋನ್ ಮಾಡಿದ್ರೆ ಎತ್ತೋದೇ ಇಲ್ವಲ್ಲ. ಏನಮ್ಮ ಕಾಲ್ ಮಾಡಿದ್ಯಾ? ನೀನ್ ಕಾಲ್ ಮಾಡುವಾಗ ನಾನು ಸ್ವಲ್ಪ ಬಿಸಿಯಾಗಿದ್ದೆ, ಅದರಿಂದ ನನ್ನ ಕಾಲ್ ಅಟೆಂಡ್ ಮಾಡಕ್ಕಾಗಿಲ್ಲ. ಏನ್ ವಿಷಯ? ಏನಂದ್ರೆ, ನಾವು ಸಾಲ ತಗೊಂಡ್ವಲ್ಲ, ಅವ್ರು ಫೋನ್ ಮಾಡಿದ್ರು ರೀ. ಅಸಲು ಬಡ್ಡಿ ಸೇರಿಸಿ 7 ಲಕ್ಷ ಈಗ್ಲೇ ಬೇಕು ಅಂತ ಇದ್ದಾರೆ. ಅವನು ಆ ರೀತಿ ಅಮ್ಮ ಮಾತಾಡೋದು. ಏನಾದ್ರು ಸ್ವಲ್ಪ ಅಮೌಂಟ್ ರೆಡಿ ಮಾಡಿ ಅವ್ನ್ ಬಾಯಿ ಮುಚ್ಚನ ಬಿಡು. ಆದ್ರೆ ಅವನು ಫುಲ್ ಸೆಟ್ಲ್ ಮಾಡ್ಬೇಕು ಅಂತ ಇದ್ದಾನ್ರಿ. ಇಲ್ಲ ಅಂದ್ರೆ ಮಗಳನ್ನ ಎತ್ತಾಕೊಂಡು ಹೋಗ್ಬಿಡ್ತಾನಂತೆ. ಹಂಗ ಹೇಳದ್ನ ಅವನು? ನಾವು ಬೇಕಂದ್ರೆ ಅವನ್ ಮೇಲೆ ಒಂದ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಪೊಲೀಸ್ಗೆ ಹೋದ್ರೆ ನಮ್ಗೇನಮ್ಮ ಪ್ರಾಬ್ಲಮ್? ಇವನ್ ತರ ಜನಗಳ ಮಾತೇನೆ ಆ ಪೊಲೀಸು ನಂಬೋದು. ಯಾಕಂದ್ರೆ ಕಾಸು ಕೊಟ್ಟಿ ಎಲ್ಲಾರನ್ನೂ ಬಲೆಗೆ ಹಾಕೊಂಡ್ಬಿಡ್ತಾನೆ. ಅದೆಲ್ಲ ಯಾವ್ದು ವರ್ಕೌಟ್ ಆಗಲ್ಲ. ಇವಾಗ ನಾವು ಏನ್ ತಾನೇ ಮಾಡೋದು? ಅದೇ ಏನು ನನಗೂ ಅರ್ಥ ಆಗ್ತಲ್ಲಮ್ಮ. ಒಂದ್ ವಾರದಲ್ಲಿ 7 ಲಕ್ಷ ಹೆಂಗಮ್ಮ ರೆಡಿ ಮಾಡೋದು? ಸರಿ, ನಮ್ಮ ಹತ್ರ ಯಾವ್ದು ಒಡವೆಗಳಿದೆ? ಎಲ್ಲ ಒಡವೆಗಳು ಅಡ ಇಟ್ಬಿಟ್ವಲ್ಲ. ಸರಿ, ಸ್ವಲ್ಪ ಸಮಯ ಕೊಡು. ನಾನೇನಾದ್ರು ಮಾಡಕ್ಕಾಗುತ್ತಾ ಅಂತ ನೋಡ್ತೀನಿ. ಆಯ್ತು ರೀ, ಟೈಮ್ ಇಲ್ಲ. ಬೇಗ ಏನಾದ್ರೂ ಯೋಚನೆ ಮಾಡಿರಿ. ಮಾಡ್ತೀನಿ. ಛ, ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ವೇ? ಇವರು ಫಾರಿನ್ ನಲ್ಲಿ ಕೂತ್ಕೊಂಡು ಆರಾಮಾಗಿ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ನಾನೇ ಅಲ್ವಾ ಕಷ್ಟಪಡೋದು. ಈ ಸಮಸ್ಯೆನ ಹೇಗೆ ಸರಿ ಮಾಡೋದು ಅಂತ ಗೊತ್ತಾಗ್ತಾ ಇಲ್ವೇ? ದೇವ್ರೆ, ನೀನೇ ಇದಕ್ಕೊಂದು ದಾರಿ ತೋರಿಸ್ಬೇಕಪ್ಪ. ಇವತ್ತಿಂದ ನಿಮ್ ಕಷ್ಟಕ್ಕೆಲ್ಲ ಪರಿಹಾರ ಸಿಗುತ್ತೆ. ನಾನ್ ಮಾತ್ರ ನಿಮ್ ಮನೆಗೆ ಬಂದೆ ಅನ್ಕೊಳ್ಳಿ, ಪ್ರಪಂಚದಲ್ಲಿರೋ ಎಲ್ಲ ಅದೃಷ್ಟನೂ ನಿಮಗೆ ಸಿಗುತ್ತೆ. ನಿಮಗೆ ಅದೃಷ್ಟ ಬೇಕು ಅಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ನಾವು ಯಾಕೆ ಸ್ವಾಮಿ ಅವ್ರನ್ನ ಮನೆಗೆ ಕರ್ಸ್ಬಾರ್ದು? ಅವ್ರು ಬಂದ್ರೆ ಅದೃಷ್ಟ ಅವ್ರ ಜೊತೆಗೆ ಬರ್ತಂತೆ. ಒಂದ್ ವೇಳೆ ಇವ್ರ ಮನೆಗೆ ಬಂದು ನಮ್ ಕಷ್ಟ ಎಲ್ಲ ಸರಿ ಹೋದ್ರೆ ಒಳ್ಳೇದೇ ಅಲ್ವಾ? ಸರಿ, ಇವ್ರ ನಂಬರ್ಗೆ ಫೋನ್ ಮಾಡಿ ನಮ್ಮ ಮನೆಗೆ ಬರೋಕ್ ಹೇಳೋಣ. ಹಲೋ, ನಮಸ್ಕಾರ. ನಾನು ಸ್ವಾಮೀಜಿ ಶಕ್ತಿ ಮಾತಾಡ್ತಾ ಇದ್ದೀನಿ. ನೀವ್ಯಾರು? ಸ್ವಾಮಿ, ನನ್ನ ಹೆಸರು ಈಶ್ವರಿ. ಹೇಳಿಮ್ಮ, ಏನ್ ವಿಷಯಕ್ಕೆ ನನಗೆ ಕಾಲ್ ಮಾಡಿದ್ರಿ? ನಿಮ್ಗೇನಮ್ಮ ಕಷ್ಟ? ನನ್ ಕಷ್ಟ ಎಲ್ಲ ಫೋನ್ನಲ್ಲಿ ಹೇಳಕ್ಕಾಗಲ್ಲ ಸ್ವಾಮಿ. ನಾನ್ ನಿಮ್ಮನ್ನ ಭೇಟಿ ಆಗ್ಬೇಕು ಸ್ವಾಮಿ. ಬೇಡಮ್ಮ, ನೀವು ನನ್ನ ನೋಡೋದಕ್ಕೆ ಇಲ್ಲಿ ಬರೋದು ಬೇಡ. ನಾನೇ ನೇರವಾಗಿ ನಿಮ್ಮ ಮನೆಗೆ ಬರ್ತೀನಿ. ನಾನ್ ನಿಮ್ ಮನೆಗೆ ಬರೋವಾಗ ನಿನ್ನೆಲ್ಲ ಸಮಸ್ಯೆಗಳು ನಿನ್ನ ಬಿಟ್ಟು ದೂರ ಹೋಗ್ಬಿಡುತ್ತೆ. ಸಂತೋಷ ಸ್ವಾಮಿ, ಬನ್ನಿ. ನಿನ್ ಮನೆ ಅಡ್ರೆಸ್ನ ನನ್ನ ವಾಟ್ಸಪ್ ನಂಬರ್ಗೆ ಕಳ್ಸಮ್ಮ. ನಾನೇ ನಿನ್ ಮನೆ ಬಾಗ್ಲಿಗೆ ಬರ್ತೀನಮ್ಮ. ಆಯ್ತು ಸ್ವಾಮಿ, ಈಗ್ಲೇ ನಾನು ಕಳಿಸ್ಕೊಡ್ತೀನಿ. ಸರಿಯಮ್ಮ. ಸ್ವಾಮಿ, ನೀವಾ? ನಾನೇ ಅಮ್ಮ, ನಿನ್ ಮನೆ ಹುಡ್ಕೊಂಡು ಬಂದಿದ್ದೀನಿ. ಏನಮ್ಮ, ನನ್ನ ಆಚೆ ಇಟ್ಕೊಂಡೇ ಮಾತಾಡ್ಸ್ತೀಯಾ? ಕ್ಷಮಿಸಿ ಸ್ವಾಮಿ, ಬನ್ನಿ ಬನ್ನಿ, ಒಳಗ್ ಬನ್ನಿ. ಬನ್ನಿ ಸ್ವಾಮಿ, ಕೂತ್ಕೊಳ್ಳಿ ಸ್ವಾಮಿ. 1 ನಿಮಿಷ ಸ್ವಾಮಿ, ಕುಡಿಯಕ್ಕೆ ಏನಾದ್ರೂ ತಗೊಂಡ್ ಬರ್ತೀನಿ. ಈ ಬಿಸಿಲಿಗೆ ಕುಡಿಯಕ್ಕೆ ನೀರ್ ಮಾತ್ರ ತಗೊಂಡ್ಬಮ್ಮ.